ಒಳ ಮೀಸಲಾತಿಗಾಗಿ ಇವತ್ತಿನಿಂದ ಸಮೀಕ್ಷೆ ಆರಂಭಗೊಂಡಿದೆ. 3 ಹಂತಗಳಲ್ಲಿ ಸಮೀಕ್ಷೆ ನಡೆಯುತ್ತೆ. 100 ಕೋಟಿ ರೂಪಾಯಿ ವೆಚ್ಚ, 65,000 ಶಿಕ್ಷಕರು ಭಾಗವಹಿಸ್ತಾ ಇದ್ದಾರೆ ಅಂತ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿಗಾಗಿ ಇವತ್ತಿನಿಂದ ಸಮೀಕ್ಷೆ ಆರಂಭಗೊಂಡಿದೆ. ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ 3 ಹಂತಗಳಲ್ಲಿ ಸಮೀಕ್ಷೆ ನಡೆಯುತ್ತೆ. ಮೊದಲ ಹಂತ ಇವತ್ತಿನಿಂದ ಶುರುವಾಗಿದೆ. ಮನೆಗಳಿಗೆ ಶಿಕ್ಷಕರು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಳ್ತಾರೆ. ಇದಕ್ಕಾಗಿ 100 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. 65,000 ಶಿಕ್ಷಕರನ್ನ ನಿಯೋಜನೆ ಮಾಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್.ಸಿ. ಮಹದೇವಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಏಕೆ ಯಾರು ಇಬ್ರು ಬರ್ಕೊತಾರೆ, ಎಡಿ ಯಾರು ಅವರು ಬರ್ತಾರೆ, ಅಂದ್ರೆ ಬರೀತಾರೆ. ಹೀಗಾಗಿ ವಿತ್ ಕ್ಲಾರಿಟಿ ಯು ಹ್ಯಾವ್ ಟು ಹ್ಯಾವ್ ದಿ ಡಾಟಾ. ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಇದಕ್ಕೆ ಹೋಲಿಕೆನೂ ಇಲ್ಲ. ಇಟ್ಸ್ ಎ ವೆರಿ 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 ಕ್ಲಿಯರ್ ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ. ಎಲ್ಲರೂ ಭಾಗವಹಿಸಿ, ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡ್ಬೇಕಲ್ಲ, ಒಟ್ಟಾಗೆ ಮಾಡಿ. ಯಾರ್ಯಾರು ಎಸ್ಸಿಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದೀನಿ ಮಾಡ್ತೀವಿ ಕರ್ಕೊಂಡ್ಬಂದು ಒಬ್ರಿಗೊಬ್ರು ಅನುಮಾನ ಪಡ್ಬೇಕಾದ ಅಗತ್ಯ ಇಲ್ಲ. ಪಾರದರ್ಶಕವಾಗಿ ಸರ್ಕಾರ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ. ಹೀಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ಏಕೆ ಯಾರು ಇಬ್ರು ಬರ್ಕೊತಾರೆ, ಎಡಿ ಯಾರು ಅವರು ಬರ್ತಾರೆ, ಅಂದ್ರೆ ಬರೀತಾರೆ. ಹೀಗಾಗಿ ವಿತ್ ಕ್ಲಾರಿಟಿ ಯು ಹ್ಯಾವ್ ಟು ಹ್ಯಾವ್ ದಿ ಡಾಟಾ. ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಇದಕ್ಕೆ ಹೋಲಿಕೆನೂ ಇಲ್ಲ. ಇಟ್ಸ್ ಎ ವೆರಿ 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 ಕ್ಲಿಯರ್ ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ. ಎಲ್ಲರೂ ಭಾಗವಹಿಸಿ, ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡ್ಬೇಕಲ್ಲ, ಒಟ್ಟಾಗೆ ಮಾಡಿ. ಯಾರ್ಯಾರು ಎಸ್ಸಿಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದೀನಿ ಮಾಡ್ತೀವಿ ಕರ್ಕೊಂಡ್ಬಂದು ಒಬ್ರಿಗೊಬ್ರು ಅನುಮಾನ ಪಡ್ಬೇಕಾದ ಅಗತ್ಯ ಇಲ್ಲ. ಪಾರದರ್ಶಕವಾಗಿ ಸರ್ಕಾರ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ. ಹೀಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ಏಕೆ ಯಾರು ಇಬ್ರು ಬರ್ಕೊತಾರೆ, ಎಡಿ ಯಾರು ಅವರು. ಎಸ್ಸಿ ಮತ್ತು ಎಸ್ಟಿ. ಎಸ್ಸಿ ಸಮುದಾಯಕ್ಕೆ ಸದ್ಯಕ್ಕೆ 17% ಮೀಸಲಾತಿ ಇದೆ, 17%. ಎಸ್ಟಿ ಸಮುದಾಯಕ್ಕೆ 7% ಮೀಸಲಾತಿ. ಆ 17% ಮೀಸಲಾತಿಯಲ್ಲಿ ಎಸ್ಸಿ ಸಮುದಾಯದಲ್ಲಿ 101 ಜಾತಿಗಳಿದೆ. 101 ಜಾತಿಗಳು. ಆ 101 ಜಾತಿಗಳ ಪೈಕಿ ಕೆಲವರಿಗೆ ಮೀಸಲಾತಿ ಜಾಸ್ತಿ ಇದೆ, ಕೆಲವರಿಗೆ ಮೀಸಲಾತಿ ಕಡಿಮೆ ಇದೆ. ಅದಕ್ಕೆ ನಾಗಮೋಹನ್ ದಾಸ್ ಕಮಿಟಿಯನ್ನ ರಚನೆ ಮಾಡಲಾಗಿದೆ. ನಾಗಮೋಹನ್ ದಾಸ್ ಹೇಳ್ತಾರೆ, ಸ್ವತಂತ್ರ ಸಿಕ್ಕ 75 ವರ್ಷದ ನಂತರ ಕೆಲವೊಂದಿಷ್ಟು ಜನ ಈ ಮೀಸಲಾತಿ ಎನ್ನುವಂತ ಹಣ್ಣನ್ನ ಬಹಳ ಆಳವಾಗಿ ತಿಂದುಬಿಟ್ಟಿದ್ದಾರೆ. ಅದರ ಟೇಸ್ಟ್ ಅನ್ನು ನೋಡಿದ್ದಾರೆ, ಅದರ ರುಚಿಯನ್ನು ನೋಡಿದ್ದಾರೆ. ಆದರೆ ಈಗ ಕೆಲವರ ಅಭಿವೃದ್ಧಿಗಾಗಿ ತಮ್ಮ ರುಚಿಯನ್ನ ತ್ಯಾಗ ಮಾಡಬೇಕು, ಸಕ್ರಿಫೈಸ್ ಮಾಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ 3 ಹಂತದಲ್ಲಿ ಇಂಥದ್ದೊಂದು ಸಮೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ 101 ಜಾತಿಗಳ ಪೈಕಿ, ಅದು ಲಂಬಾಣಿ, ಕೊರ್ಚ, ಕಮ್ಮಾರ್, ಬೇರೆ ಬೇರೆ ಸಮುದಾಯಗಳೇನಿದೆಯಲ್ಲ, ಜಾತಿಗಳೇನಿದೆಯಲ್ಲ, ಅವರಲ್ಲಿ ಕೆಲವೊಂದಿಷ್ಟು ಜನರಿಗೆ ಇದುವರೆಗೂ ಕೂಡ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಜನರಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಜನರಿಗೆ ಉದ್ಯೋಗದ ದೃಷ್ಟಿಯಿಂದ ಯಾವ ಉದ್ಯೋಗಗಳು ಕೂಡ ಲಭಿಸ್ತಾ ಇಲ್ಲ. ಈ ಕಾರಣಕ್ಕಾಗಿ ಯಾರು ಹಿಂದುಳಿದಿದಾರಲ್ಲ ಈ 101 ಜಾತಿಗಳಲ್ಲಿ, ಅವರನ್ನ ಮುನ್ನೆಲೆಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಕಡೆ ಎಸ್ಸಿ ಸಮುದಾಯದಲ್ಲೇ ಇರುವಂತಹ ಈ 101 ಜಾತಿಗಳ ಪೈಕಿ ಕೆಲವೊಂದಿಷ್ಟು ಕಡೆ MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ. ಆದರೆ ಕೆಲವೊಬ್ಬರಿಗೆ ಇದುವರೆಗೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯನಾಗೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ. ಕೆಲವೊಂದಿಷ್ಟು ಜನ ಶೈಕ್ಷಣಿಕವಾಗಿ ಅನೇಕ ಸವಲತ್ತುಗಳನ್ನು ಪಡೆದುಕೊಂಡಿದ್ದಾರೆ 17% ರಿಸರ್ವೇಶನ್ ಅಲ್ಲಿ. ಆದರೆ ಇದುವರೆಗೂ ಕೂಡ ಕೆಲವೊಂದಿಷ್ಟು ಜನರಿಗೆ ಶಾಲೆಯ ಮೆಟ್ಟಿಲು ಹತ್ತೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿಗಳಿದೆ. ಹೀಗಾಗಿ ಇಂಥದ್ದೊಂದು ಐತಿಹಾಸಿಕ, ಈ ಹಿಂದೆ ಸದಾಶಿವ ಆಯೋಗದ ವರದಿ ಇತ್ತು, ಕಾಂತರಾಜು ಆಯೋಗದ ವರದಿ ಇತ್ತು, ಅವೆಲ್ಲವನ್ನ ಪಕ್ಕಕ್ಕಿಟ್ಟು ಹೊಸದಾಗಿ ಒಳ ಮೀಸಲಾತಿ ಸಂಬಂಧನೆ. ಹೀಗಾಗಿನೇ ಕರ್ನಾಟಕದಲ್ಲಿ ಕಳೆದ 2 ತಿಂಗಳಿಂದ ಯಾವುದೇ ಕಾಲ್ಫಾರ್ಮ್ಗಳಿಲ್ಲ, ಸರ್ಕಾರಿ ಉದ್ಯೋಗಗಳು ಯಾವ ಕಾಲ್ಫಾರ್ಮ್ ಇಲ್ಲ. ಬಿಕಾಸ್ ಆಫ್ ಒಳ ಮೀಸಲಾತಿ. 3 ಹಂತದಲ್ಲಿ ಇದೀಗ ಒಂದು ಈ ಸರ್ವೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮನೆಗಳಿಗೆ ಬರ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಕೇವಲ ಎಸ್ಸಿ ಮಾತ್ರವಲ್ಲ, ಎಲ್ಲ ಮನೆಗಳಿಗೂ ಕೂಡ ಭೇಟಿ ಕೊಟ್ಟು ಯಾರು ಎಸ್ಸಿ ಇದ್ದಾರೆ, ಏನಿದ್ದಾರೆ, ಅದು ಆದಿ ಜಾಂಬವ ಇರಬಹುದು, ಆಂಧ್ರ ಆಗಿರ್ಬೋದು, ಬೇರೆ ಬೇರೆ ಈ ಸಮುದಾಯಗಳೇನಿದೆಲ್ಲ ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಓಕೆ, 17 ಅಂದ್ರೆ 17ನೇ ತನಕ ಇದು ನಡೆಯುತ್ತೆ.
ದತ್ತಾಂಶ ಸಂಗ್ರಹ ಮಾಡ್ತಾರೆ. 65,000 ಜನ ನಿಯೋಜನೆ ಮಾಡಿದ್ದಾರೆ. 10-12 ಮಂದಿ ಶಿಕ್ಷಕರಿಗೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ. ಮನೆ ಮನೆಗೆ ಭೇಟಿ ಕೊಟ್ಟು 3 ಹಂತದಲ್ಲಿ ಸಮೀಕ್ಷೆ ಮಾಡ್ತಾರೆ. 5/5/2025 17/5/2025 ತನಕ ನಡೆಯುತ್ತೆ. ಸಮೀಕ್ಷೆಗೆ ಮನೆಗೆ ಬರ್ತಾರೆ.